ರಾತ್ರಿ ನೆಚ್ಕೊಂಡು ಹೇಳ್ತಾರೆ ಸ್ನ್ಯಾಪ್ ಅಂತ ಹಾಕ್ಬಿಡು ಪ್ಲೀಸ್. ಬೇಡಿ ಹಂಗೆ ಹೋಗ್ಬಿಟ್ಟಲ್ಲ ಅಡ್ಮಿಷನ್ ಎಷ್ಟು ಕೇಳ್ಕೊಂಬೋಗು, ನಾವು ಅಡ್ಮಿಷನ್ ಮಾಡ್ಸೋಣ. ಅದಕ್ಕೆ ಬಂದಿರೋದು ಲೇಡೀಸ್ ಪೇಜಿಗೆ ಅಡ್ಮಿಷನ್ ಆಗ್ತದೆ ಅಂತ ಹೇಳಲ್ಲ, ಮಾನ ಮರ್ಯಾದೆ. ಈ ದೇವಸ್ಥಾನ 17th century ಮೀನ್ಸ್ 1669 AD ವೆಂಕೋಜಿ ಇವರು ಮರಾಠ ಕಿಂಗ್ ಶಿವಾಜಿ ಅವರ ತಮ್ಮ ಈ ದೇವಸ್ಥಾನನ ಕಟ್ಟಿಸಿದಂತೆ. ಚೆನ್ನಾಗಿದೆ. ಅಬ್ಯೂಸ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಬೇಡ. ಎಣ್ಣೆ ಜಾಸ್ತಿ. ರಾತ್ರಿ ನಿಮ್ಮ ಅಪ್ಪನ ಬಾಟಲ್ ಇಷ್ಟಿಷ್ಟು ಕುಡಿಬೇಕಾರೆ ಎಡ್ಡೆ ಅಲ್ಲ, ಎಡ್ಡೆ ಅಲ್ಲ. ಬಿಟ್ಬಿಡಿ ಬ್ರದರ್. BMW M2 ಗುರು ಎಕ್ಸಾಸ್ಟ್ ನೋಡು. ನಾವು ನೋಡ್ರಿ ಎಕ್ಸಾಸ್ಟ್ ಎಷ್ಟು ಲಕ್ಷ ಇರುತ್ತೆ ಗೊತ್ತಾ? 4 ಐತೆ. ಆ ಕಾಲದ ಆ್ಯಂಟಿಕ್ಸು ಎಲ್ಲ ಒಂದು 700-800 years ಓಲ್ಡ್ ಆ್ಯಂಟಿಕ್ಸ್. ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಹುಡುಗಿನ ನೋಡೋದು ಕಮ್ಮಿ ಮಾಡಲ್ಲ. ಇತ್ತು ದೇವಸ್ಥಾನಕ್ಕೆ ಬಂದಿರೋದಲ್ಲ, ಸ್ನ್ಯಾಪ್ ಆಗಿ ಹುಡುಗಿರನ್ನೇ ನೋಡ್ಬೇಕಾ? ಬಸ್ ಇಡ್ಸ ಎಲ್ಲ ನಾ ಕಾಣಿಸಿದ್ರೆ ಸಾಕು. ಎಲ್ಲೋ 100 ರೂಪಾಯಿ ಕಟಿಂಗ್ ಮಾಡಿಸ್ಬಿಟ್ಟಿದ್ಯಾ? ಎಲ್ಲಿ ಎಲ್ಲಿ ಮಲಗಿದ್ದೆ? ಹಾಯ್, ಗುಡ್ ಮಾರ್ನಿಂಗ್ ಎಲ್ಲ, ಹೇಗಿದ್ದೀರಾ? ಇವತ್ತು ನಾವು ಕಾಡು ಮಲ್ಲೇಶ್ವರ ಟೆಂಪಲ್ ಇನ್ ಮಲ್ಲೇಶ್ವರಂ ಇಲ್ಲಿಗೆ ಬಂದಿದ್ದೀರಿ. ಸೊ ನಾನು ಚಂದನ್ ಬಂದಿದ್ದೀರಿ. ಸೊ ದೇವಸ್ಥಾನ ಎಲ್ಲೋಗಿದ್ದು? ಪ್ರಸಾದ ಖಾಲಿ. ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಪ್ರಸಾದ ತಿನ್ನಕ್ಕೆ ಹೊರಟೋಗ್ಬಿಟ್ಟವನೆ. ಹೆಂಗಿದೆ ದೇವಸ್ಥಾನ? ಚೆನ್ನಾಗೈತೆ ದೇವಸ್ಥಾನ, ಫುಲ್ಲು ಒಂಥರ ನೆಮ್ಮದಿ. ನಿಜವಲ್ಲೂ ಸಿಟಿಯಿಂದ ಬಂದ್ವಿ ನಾವು, ಯಲಹಂಕದಿಂದ ಬಂದ್ರಿ. ಯಲಹಂಕದಿಂದ ಬರ್ತಾ ಫುಲ್ಲು ಬಿಸಿಲು, ಎಲ್ಲ ಬೆಂಗಳೂರು ಗೊತ್ತಲ್ಲ ಬಿಸಿಲು. ದೇವಸ್ಥಾನ ಒಳಗೆ ಬಂದಿದ ತಕ್ಷಣ ಎಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ ಅಂದರೆ, ಈ ಒಂದು ಸಿಟಿ ಮಲ್ಲೇಶ್ವರಂ ಸಿಟಿಯಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿ ಒಂದು ಕಾಡು ಥರ ದೇವಸ್ಥಾನ, ಕಾಡು ಮಲ್ಲೇಶ್ವರ ಕಾಡು ಥರ ಇದೆ. ಸೊ ಈ ದೇವಸ್ಥಾನ ಬಂದು 17th century ಅಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ಇದು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಶಿವನ ಆರಾಧನೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಶಿವನ ಆರಾಧನೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಸ್ಪೆಷಾಲಿಟಿ ಏನು ಅಂದರೆ, ಅದು ಶಿವಲಿಂಗ ಇರೋದು ಇಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗ ಇರೋದು. ತುಂಬ ದೇವರುಗಳಿದೆ, ಬಟ್ ಮೇಯ್ನ್ ಬಂದು ಶಿವ. ಸೊ ಗರ್ಭಗುಡಿಯಲ್ಲಿ ಶಿವಲಿಂಗ ಇರೋದು 20% ಮಾತ್ರ ಲೈಕ್ ಅರ್ತ್ ಮೇಲಿದೆ, ಇನ್ನು ಮಿಕ್ಕಿದ 80% ಏನದು ಭೂಮಿ ಒಳಗಡೆ ಇದೆ. ಸೊ ಅದು ಇಲ್ಲಿನ ದೇವಸ್ಥಾನದ ಸ್ಪೆಷಾಲಿಟಿ. ಮತ್ತು ಇಲ್ಲಿ ಒಂದು ದೇವಸ್ಥಾನ ಅಪೋಸಿಟ್ಟು ನಂದಿ ಇದು ಟೆಂಪಲ್ ಇದೆ. ಸೊ ಇಲ್ಲಿ ಅವರು ಒಂದು ಫ್ಯೂ ಇಯರ್ಸ್ ಅಲ್ಲ, ತುಂಬ ವರ್ಷಗಳ ಹಿಂದೆಯೇ ಈ ದೇವಸ್ಥಾನ ಮುಂದೆ ಅವರು ಅಗೀತಿರಬೇಕು ಅಂದರೆ ಎಕ್ಸ್ಕವೇಷನ್ ಮಾಡಬೇಕಂದ್ರೆ ಒಂದು ನಂದಿ ದೇವ್ರು ಸಿಕ್ತಂತೆ. ಸೊ ನಂದಿ ದೇವರು ಬಾಯಿಂದ ಕಂಟಿನ್ಯೂಸ್ ಆಗಿ ನೀರು ಬೀಳ್ತಾ ಇತ್ತಂತೆ ಎಲ್ಲೋ ಕೆಳಗಡೆಗೆ. ಸೊ ಇನ್ನು ಕೆಳಕ್ಕೆ ಅವರು ಎಕ್ಸ್ಕವೇಷನ್ ಮಾಡಿ ನೋಡಿದಾಗ ಅದು ಶಿವನ ಲಿಂಗ ಮೇಲೆ ಬೀಳ್ತಾ ಇತ್ತಂತೆ. ಸೊ ಅದು ಒಂದು ಇಲ್ಲಿ ನೀರು ಯಾವತ್ತೂ ನಿಂತಿಲ್ವಂತೆ, ಇವತ್ತು ಬೀಳುತ್ತೆ, ಇವಾಗ ಬೀಳ್ತಾ ಇರುತ್ತೆ. ಸೊ ಅದು ಇಲ್ಲಿನ ದೇವಸ್ಥಾನದ ಸ್ಪೆಷಾಲಿಟಿ. ಮತ್ತು ತುಂಬ ಪಾಸಿಟಿವ್ ವೈಬ್ಸ್ ಇಲ್ಲಿ. ಒಂದು ತಲೆ ಕೆಟ್ಟೋಗಿದ್ರೆ ನಿಮಗೆ ಈ ದೇವಸ್ಥಾನಕ್ಕೆ ಬನ್ನಿ ಸಾಕು, ಆರಾಮಾಗಿ ಒಳ್ಳೆ ಫಾರೆಸ್ಟ್ ಇದೆ, ಮಿನಿ ಫಾರೆಸ್ಟ್ ಇದ್ದಂಗಿದೆ ಗುರು. ಆಗಿದೆ ಪಾಸಿಟಿವ್ ಎಲ್ಲ ಕೆಲಸ ಮಾಡಿ ಭಾನುವಾರ ಹೊತ್ತು ದೇವಸ್ಥಾನಕ್ಕೆ ಬಂದಾಗ ಫುಲ್ ಪಾಸಿಟಿವ್ ವೈಬ್ಸ್ ಎಂಜಾಯ್ ಮಾಡ್ತಾವನ ಅಣ್ಣ. ಸೊ ಈ ದೇವಸ್ಥಾನ 17th century ಮೀನ್ಸ್ 1669 AD ವೆಂಕೋಜಿ ಇವರು ಮರಾಠ ಕಿಂಗ್ ಶಿವಾಜಿ ಅವರ ತಮ್ಮ ಈ ದೇವಸ್ಥಾನನ ಕಟ್ಟಿಸಿದಂತೆ. ಸೊ ನೋಡ್ರಿ, ಮರಾಠ ಕಿಂಗು 17th century ಕಟ್ಟಿಸಿರೋ ದೇವಸ್ಥಾನ ಇದು, ಇನ್ನೂ ಸೂಪರಾಗಿದೆ. ಸೊ ಎಲ್ಲ ಒಂದ್ಸತಿ ಮಲ್ಲೇಶ್ವರಂ ಕಡೆ ಬಂದರೆ ಒನ್ಸು ಈ ದೇವಸ್ಥಾನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿರ್ತೀರಾ,
ಯಾರಾದರೂ ನೋಡಿದಿರ? ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟು. ಬಟ್ ಔಟ್ಸೈಡ್ ಬ್ಯಾಂಗ್ಳೂರಿಂದ ಆಚೆ ಕಡೆಯಿಂದ ಬಂದವರು, ಬ್ಯಾಂಗ್ಳೂರಲ್ಲಿ ನೋಡಬೇಕು ಅಂದವರು ಇಲ್ಲಿ ದೇವಸ್ಥಾನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ಟಾರೆ ಅನ್ಫಾರ್ಚುನೇಟ್ಲಿ. ಇಲ್ಲ ಹೊರಗಡೆ ತೋರಿಸ್ತಿದ್ದೆ ನಿಮಗೆ, ನಂದಿ ಬಾಯಿಂದ ನೀರು ಬೀಳೋದು. ನೆಕ್ಸ್ಟ್ ಟೈಮ್ ಇದು ನೀಟಾಗಿ ಕ್ಲೀನಾಗಿ ಡಿಗ್ರಿಫೈಡ್ ಆಗಿ ಡ್ರೆಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಆಮೇಲೆ ಬಂದು ಚಿಕನ್ನ ಡ್ಯಾಶ್ ತಿನ್ನೋದು, ಜೊತೆಗೆ ಹುಡುಗಿರನ್ನ ನೋಡೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದಾ? ಬ್ರೋ, ವೈ ಡು ಯು ಈಟ್ ನಾನ್ ವೆಜ್ ಸೋ ಮಚ್? ಅಪ್ಪ ನಾನು ಕಲಿಸಿದ್ದಲ್ಲ ಏನಿಲ್ಲ ಮಮ್ಮಪ್ಪ. ನಾನು ಫಸ್ಟು ವೆಜಿಟೇರಿಯನ್ ಆಗಿದ್ದೀನಿ. ನಾನ್ ವೆಜ್ ತಿನ್ಸು. ಆ್ಯಕ್ಚುಲಿ ಏನು ಗೊತ್ತಾ, ಇವನು ಲಿಂಗಾಯತ್ಸು. ನೀವು ಲಿಂಗಾಯತ್ ಕಮ್ಯುನಿಟಿ ಯಾರು ಇದೆ ನೋಡ್ಬಿಡ್ರಿ, ಹೇಳ್ಬಿಡ್ರಿ, ಗೇಮ್ ಮೇಲೆ ಕೇಸ್ ಹಾಕ್ರಂಗೆ. ಇಲ್ಲಿ ಸ್ನ್ಯಾಪ್ ಹಾಕ್ಬೇಡ ಅಂತ ಹುಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಬಸವೇಶ್ವರ ನಗರಿಂದ ಹುಡ್ಕೊಂಬಂದು ತಿನ್ನಕ್ಕೆ. ಏನು ನಿಮ್ಮ ಮನೆಗೆ ಊಟ ಹಾಕಲ್ಲ ನಿಮಗೆ? ಬೇಡ ಅವರು ನಾವ ಮಚ್ಚ ಕೊಡ್ಸೋರು. ಬಿಲ್ ಎಷ್ಟಾಯ್ತು ಕೊಡೋ, ಅವ್ನ ಕೈ ಕೊಡೋ, ಅವ್ನು ಕೂಡ ಪೇ ಮಾಡ್ತಾನೆ. ಪೀಸ್ ತಿಂದ ತಾನೆ, ಅದು ಇದು ಗ್ರೇವಿ ಹಾಕೋಬಿಟ್ಟೆ. ಚಂದನ್ ತಿಂತೀನಿ ಅಂತ ಅದಕ್ಕೆ ಬಿಟ್ಟು. ಕರೆಕ್ಟಾಗಿ ಹೇಳು, ಗ್ರೇವಿ ಹಾಕ್ಬಿಟ್ಟೆ. ಎಣ್ಣೆ ಜಾಸ್ತಿ. ರಾತ್ರಿ ನಿಮ್ಮ ಅಪ್ಪನ ಬಾಟಲ್ ಇಷ್ಟಿಷ್ಟು ಕುಡಿಬೇಕಾರೆ ಎಣ್ಣೆ ಅಲ್ವಾ? ಎಣ್ಣೆ ಬಿಟ್ಬಿಡಿ ಬ್ರದರ್. ಜಾಸ್ತಿ ಇರೋದು ನೋಡಿ ಯಾವತ್ತೂ ಯಾಮಾರ್ಬೇಡ್ರಿ, ಯಾಕಂದ್ರೆ ಇಲ್ಲಿ ಒಂಚೂರು ಚೆನ್ನಾಗಿರಲ್ಲ. ಏಯ್ ಅಬ್ಯೂಸ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಬೇಡ, ದೊಡ್ಡವ್ರು ನೋಡ್ತಾರೆ ಇದನ್ನ. ಇವರೇ ಹೇಳ್ಕೊಟ್ಟಿದ್ದು. ಏನ್ ದುರಾಕರ. ಓಕೆ ಬ್ರೋ, ಅಷ್ಟೇನಿಲ್ಲ. ಓಕೆ ಒಂದು ರೇಂಜ್. 200 ರೂಪಾಯಿಗೆ ಅನ್ಲಿಮಿಟೆಡ್ ವೆಜ್ಜು. ಸೊಪ್ಪು ಸದಿ ತಿನ್ನಕ್ಕೆ ಈ ಲೆವೆಲ್ಗೆ ಹೋಗ್ತವ್ರು ಜನ. ವೆಜ್ ಊಟನೇ ಅಲ್ಲಿ ಬರ್ತಾನೆ ಇರಲಿಲ್ಲ ಗುರು. ನಿಂತ್ಕೊಂಡು ಕೇವಲ್ ತಿನ್ನೋದೆಲ್ಲ ಸೀನೇ ಇಲ್ಲ. ವೆಜ್ ಊಟ ತಿಂದರೆ 6 ಪ್ಯಾಕ್ ಬರ್ತೈತೆ. ಮಟನ್ ಚಿಕನ್ ತಿಂದರೆ ನೋಡ್ರಿ ಬರ್ತೈತೆ. ಬ್ಯೂಟಿಫುಲ್ ಪ್ಯಾಕ್. ಬೇಡಿ ಹಂಗೆ ಹೋಗ್ಬಿಟ್ಟಲ್ಲ ಅಡ್ಮಿಷನ್ ಎಷ್ಟು ಕೇಳ್ಕೊಂಬೋಗು, ನಾವು ಅಡ್ಮಿಷನ್ ಮಾಡ್ಸೋಣ. ಅದಕ್ಕೆ ಬಂದಿರೋದು. ಲೇಡೀಸ್ ಪೇಜಿಗೆ ಅಡ್ಮಿಷನ್ ಆಗ್ತದೆ ಅಂತ ಹೇಳಲ್ಲ, ಮಾನ ಮರ್ಯಾದೆ. ಸ್ಟ್ಯಾಪಿಡ್ ಹಾಕ್ಬಿಡು, ನೋಡ್ಬೇಕಂತ ಅವನು. ನಾನು ಮರ್ಯಾದೆ ಯಾಕೆ ಕಲಿತಿಯಲ್ಲ, ನಾನೇ ಕೇಳಿದೆ. ಮೊನ್ನೆ ಕೇಳ್ತಿದ್ದೆ 24 ಗಂಟೆ ಓ ಪ್ರೀತಿನಿಂದ. ಅಮ್ಮ ನಾನು ನಿನ್ನೇನು ಕೇಳಿಲ್ಲಮ್ಮ, ನೀನು ತಪ್ಪು ತಿಳ್ಕೊಂಬ. ನಿನ್ ಸ್ನ್ಯಾಪ್ ಕೊಡು ಅಂತ ಕೇಳ್ತಾನೆ. ಇದೆಯಾ ಸ್ನ್ಯಾಪ್ ಕರೆಕ್ಟಾಗಿ ಯಾಕೆ ಆಗ್ತಿಲ್ಲ, ಪ್ರೀತಿ ಕೇಳು ಅಂತ ಕೇಳ್ತಾನೆ. ಕಡೆಯಿಂದ ನಿನಗೆ ಏನಂತ ಅದನ್ನ ಒಂದು ಸಂಶಯಿಸಿ ದಯವಿಟ್ಟು ಇವನಿಗೆ ಸ್ನ್ಯಾಪ್ ಹಾಕು. ದಿನ ರಾತ್ರಿ ನೆಚ್ಕೊಂಡು ಹೇಳ್ತಾರೆ ಸ್ನ್ಯಾಪ್ ಅಂತ ಹಾಕ್ಬಿಡು ಪ್ಲೀಸ್. ಬೇಕಿದ್ರೆ ಫೋನ್ ಪೇ ಮಾಡಿದ್ರೆ ಸ್ನ್ಯಾಪ್ ಹಾಕ. ಯಾವ ಕಾಲೇಜ್ ಇದು? ದಯಾನಂದ ಸಾಗರ್. ಎಷ್ಟ ಫೀಸು? 7 ಲಕ್ಷ 2 ವರ್ಷಕ್ಕೆ. 2 ವರ್ಷಕ್ಕೆ 7 ಲಕ್ಷ. ಸೆಕೆಂಡ್ Z900 ಬಂದಿದೆ. ಬೇಕಾ ಇವೆಲ್ಲ? ಅವೆಲ್ಲ ಬಿಡು. 7 ಲಕ್ಷ ನೀನು ಚಂದ. ನಾನು PG ಲೇಡೀಸ್ಗೆ ಅಡ್ಮಿಷನ್ ಮಾಡಿಸಷ್ಟೇ. PG ನೋಡಲ್ಲ ಫಸ್ಟ್. ಅಡ್ಮಿಷನ್ ಆಗ್ತೀರಾ? ಅಡ್ಮಿಷನ್ ಆಗ್ತೀಯಾ? ಆರ್ಟಿಗೆ ಪೇನ್ ಆಗ್ತಿದ್ಯಾ? ಬೇಜಾರು ಮಾಡ್ಕೊತಾಳೆ. ಎಲ್ಲಿ ಮಾಡ್ಕೊತಾಳೆ? ಕೇರ್ ಮಾಡ್ತಾನೆ ನಿನ್ಗೋಸ್ಕರ. ಬೇಜಾರಾಗ್ತೀಯ ನಿನ್ನ ಹೆಸರು. ಎಲ್ಲಿ ಬೇಜಾರು ಮಾಡ್ಕೊತಾಳೆ ತೋರಿಸಿ. ಇವನಿಂದನೇ ಆಡತ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲಿ ಬೇಜಾರು ಮಾಡ್ಕೊತಾಳ? ನೀನು ಮಕ್ಕ ತೋರಿಸು, ನೀನು ಮೆಸೇಜ್ ಆಗ್ತಾಳ ರಾತ್ರಿಗೆ. ಚಂದನ್ ಏನಿದು ಫೋನಲ್ಲಿ ಏನೋ ಸಿಕ್ ತಗೊಳ. ಇದು ಯಾರ್ದು ಫೋನ್ ಇದು? ಚಂದಂದು. ಚೆನ್ನಾಗಿತ್ತು. ಗಾಯ್ಸ್, ವಿಡಿಯೋ ಮಾಡಿದ್ದು ಬರೀ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ರಿ. ಯಾರು ಪರ್ಸನಲ್ ಆಗಿ ತಗೊಂಡ್ರಿ, ತಗೊಂಡ್ರೆ ಇವ್ನ ಡವ್ ಒಬ್ಳೆ ತಗೊಳ್ರಿ. ಇಲ್ಲಮ್ಮ, ನಿಂಗೂ ಹೇಳ್ತಾ ಇರೋದು, ಯಾರಿಗೂ ವಿಡಿಯೋ ಅನ್ವಯಿಸಿದ್ದಲ್ಲ. ಸೊ ನಕ್ಕನ್ ಕ್ರೇಜಿ. ಬಾಯ್.